ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಸಮ್ಮರ್ಗೆ ಮಾಡೋ ಒಂದು ಜ್ಯೂಸ್, ಸಮ್ಮರ್ಗೆ ಬಿಸಿಲಿಗೆ ಮಾಡೋ ಅಂಥ ಒಂದು ಜ್ಯೂಸ್ ಮಾಡ್ತಾ ಇದ್ದೇನೆ. ಇದು ರಾಗಿ ಹಿಟ್ಟಿದ್ದು ಜ್ಯೂಸ್. ನೋಡಿ, ರಾಗಿ ಹಿಟ್ಟು ತೊಗೊಂಡಿದ್ದೇನೆ. ಇದು ತುಂಬ ಚೆನ್ನಾಗಿರುತ್ತೆ ಸಮ್ಮರಲ್ಲಿ, ತುಂಬ ಬೇಸಿಗೆಯಲ್ಲಿ. ಯಾಕೆಂದರೆ ನಮ್ಮ ಬಾಡಿಯೆಲ್ಲ ಹೀಟ್ ಆಗುತ್ತೆ ತುಂಬ. ರಾಗಿ ಹಿಟ್ಟು ನಮಗೆ ತಂಪು, ಇದು ನಮ್ಮ ದೇಹಕ್ಕೆ. ಅದರಿಂದ ಇವತ್ತು ರಾಗಿ ಹಿಟ್ಟದೊಂದು ಜ್ಯೂಸ್ ಮಾಡ್ತಾ ಇದ್ದೇನೆ. ರಾಗಿ ಹಿಟ್ಟು ಅಂದರೆ ಎಲ್ರಿಗೂ, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ರಾಗಿ ಹಿಟ್ಟು. ಮತ್ತು ರಾಗಿ ಮುದ್ದೆ ಅಂದರೆ ಎಲ್ರಿಗೂ ಫೇವರೇಟೇ ಆಗಿರುತ್ತೆ. ಅಂತ ರಾಗಿ ಹಿಟ್ಟಲ್ಲಿ ಒಂದು ಜ್ಯೂಸ್ ಮಾಡ್ತಾ ಇದ್ದೇನೆ. ಅದು ಕೂಡ ಹೆಲ್ದಿ ಜ್ಯೂಸ್ ಅಂತ ಹೇಳ್ಬೋದು. ಅದಕ್ಕೊಂದು 3 ಸ್ಪೂನಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೇನೆ ನಾನು. ಮತ್ತೊಂದು ಚಿಕ್ಕ ಪೀಸಷ್ಟು ಕ್ಯಾರೆಟು, ಒಂದು ಚಿಕ್ಕ ಪೀಸಷ್ಟು ಬೀಟ್ರೋಟು, ಮತ್ತೊಂದು ಚಿಕ್ಕ ಪೀಸಷ್ಟು ಕ್ಯಾರೆಟು, ಮತ್ತೊಂದು 2 ಬಾದಾಮು, ಮತ್ತೊಂದು 2 ಗೋಡಂಬಿ ತೊಗೊಂಡಿದ್ದೇನೆ. ಮತ್ತು ಇದಕ್ಕೊಂದು ಸ್ವಲ್ಪ ಬೆಲ್ಲ ಬೇಕು. ಬೆಲ್ಲ ಬೇಕಾದರೆ ನೀವು ಹಾಕ್ಕೊಳ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಅದೇ ಸಿಹಿ ಬೆಲ್ಲ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಇದು ಒಂದು ಸಬ್ಜಾ ಸೀಡ್ಸ್ ಅಂತ ಹೇಳ್ತಾರಲ್ಲ, ಇದು ಒಂದು ಸ್ವಲ್ಪ ತೊಗೊಂಡಿದ್ದೇನೆ. ಇದನ್ನೆಲ್ಲ ಹಾಕಿ ಇವಾಗ ಒಂದು ಜ್ಯೂಸ್ ಮಾಡ್ತಾ ಇದ್ದೇನೆ. ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿಲಿಗೆ ನಮಗೆ ತಂಪು ಬೇಕಾಗುತ್ತೆ, ಮಾಡ್ಕೊಳ್ಬೇಕಾಗುತ್ತೆ ನಾವು. ಆ ಟೈಮಲ್ಲೆಲ್ಲ ಇಂಥ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಮತ್ತು ಡಯಟ್ ಮಾಡುವವರು ಕೂಡ ಒಂದು ಗ್ಲಾಸ್ ಕುಡಿದರೆ ನಿಮಗೆ ಮಧ್ಯಾಹ್ನದವರೆಗೂ ನಿಮಗೆ ಹೊಟ್ಟೆ ಖಾಲಿ ಇದ್ದಾಗೆ ಅನಿಸಲ್ಲ, ಮತ್ತು ಒಂದು ಎನರ್ಜಿ ಬಂದಾಗೆ ಅನಿಸುತ್ತೆ ಈ ಜ್ಯೂಸ್ ಕುಡಿದ್ರೆ. ಬನ್ನಿ ಆಗಿದ್ರೆ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಈ ರಾಗಿ ಹಿಟ್ಟಿದ್ದು ಜ್ಯೂಸ್ ಮಾಡಲಿಕ್ಕೆ ಮೊದಲು ನಾನು ರಾಗಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ಒಂದು 3 ಸ್ಪೂನಷ್ಟು, 2.5 3 ಸ್ಪೂನಷ್ಟು ಹಾಕ್ತಾ ಇದ್ದೇನೆ. ಇದಕ್ಕೆ ನೀರು ಹಾಕಿ ಕಲಸಿ ಇಟ್ಕೊಳ್ತೇನೆ ನಾನು. ಗಂಟು ಬರದೆ ಹಾಗೆ ಕಲಸ್ಕೊಳ್ಬೇಕಿದು, ಯಾಕಂದರೆ ಇದು ಗಂಟಾಗುತ್ತೆ. ಇದನ್ನು ಇವಾಗ ನಾವು ಬೇಯಿಸ್ಕೊಳ್ಳೋದು ಯಾಕೆ ಅಂದರೆ ಇದರಲ್ಲಿ ಹಸಿ ವಾಸನೆ ಇರುತ್ತೆ, ಅದು ಹೋಗ್ಲಿಕ್ಕೆ ಒಂದು. ಮತ್ತೊಂದು ನಮಗೆ ಡೈಜೆಷನ್ಗೆ ಕೂಡ ಹಸಿ ತಿಂದರೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇದ್ದವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ ಅಂತಾರಲ್ಲ, ಆ ಥರ. ಅದರಿಂದ ಇದನ್ನು ಸ್ವಲ್ಪ ನಾವು ಬೇಯಿಸ್ಕೊಂಡ್ರೆ ಸಾಕು, ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದಕ್ಕೆ ಮೊದಲು ನೀವು ನೀರು ಹಾಕಿ ಗಂಟಿಲ್ಲದಾಗೆ ಕಲಿಸ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಯಾಕೆಂದರೆ ಇದನ್ನು ಡೈರೆಕ್ಟು ನಾವು ಜ್ಯೂಸ್ ಮಾಡಿದರೆ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ನಾವೀಗ ಮುದ್ದೆ ಮಾಡುವಾಗ ಕೂಡ ಅದನ್ನು ಬೇಯಿಸ್ತೇವಲ್ಲ, ಹಾಗೆ ಇದು ಕೂಡ. ಇದು ಜ್ಯೂಸ್ ಆದ್ದರಿಂದ ನೀವು ಡೈರೆಕ್ಟ್ ಯೂಸ್ ಮಾಡಬಾರ್ದು. ಇದು ಒಂದು ಸ್ವಲ್ಪ ಬೇಯಿಸ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ, ಗಂಟು ಇಲ್ಲದಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಬಿಸಿಯಲ್ಲಿಟ್ಟು ಅದನ್ನು ಕಲಿಸ್ಲಿಕ್ಕೆ ಹೋದರೆ ಅದಕ್ಕೆ ಮುದ್ದೆ ಆಗುತ್ತೆ, ಗಂಟಾಗುತ್ತೆ. ಅದರಿಂದ ಈ ಕಲಿಸ್ಕೊಂಡು ಇವಾಗ ಒಂದು 2 ನಿಮಿಷ ಗ್ಯಾಸಲ್ಲಿಟ್ಟು ಒಂದು ಸ್ವಲ್ಪ ಇದಕ್ಕೆ ಇನ್ನೂ ನೀರು ಹಾಕಿ, ಇಲ್ಲದ ತಳ ಹಿಡಿಯುತ್ತೆ ನಿಮಗೆ ಅದು. ಗ್ಯಾಸಲ್ಲಿಟ್ಟು ಇದನ್ನು ಸ್ವಲ್ಪ ಇವಾಗ ಬೇಯಿಸ್ಕೊಳ್ಬೇಕು. 2 ನಿಮಿಷದಲ್ಲಿ ಬೇಗ ಬೆಂದೋಗುತ್ತೆ. ಇದು ಏನು ಟೈಮ್ ಜಾಸ್ತಿ ಬೇಕು ಅಂತಿಲ್ಲ. ನೋಡಿ, ಬೆಂದಾಯ್ತು ನೋಡಿ. 2 ನಿಮಿಷ ಕೂಡ ಬೇಡ ಇದಕ್ಕೆ, ಇಷ್ಟಾದರೆ ಸಾಕು ನಿಮಗೆ. ಇವಾಗ ಇದನ್ನು ತಣ್ಣಗಾದ್ಮೇಲೆ ಇವಾಗ ಅದರ ಬೀಟ್ರೂಟು, ಕ್ಯಾರೆಟು ಎಲ್ಲ ತುರಿದು ಇಟ್ಕೊಂಡಿದ್ದೇವಲ್ಲ, ಅದರ ಜೊತೆಯಲ್ಲಿ ನೀವು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಇಷ್ಟಾದರೆ ಸಾಕು, ಒಂದು ಸ್ವಲ್ಪ ಬೆಂದರೆ ಸಾಕಿದು. ಇವಾಗ ಇದು ರೆಡಿ ಆಗಿದೆ. ಇವಾಗ ನೋಡಿ, ಎಲ್ಲ ತುರಿದು ಇಟ್ಕೊಂಡಿದ್ದೇನೆ. ಕ್ಯಾರೆಟ್ ಕೂಡ ತುರಿದಿದ್ದೇನೆ, ಬೀಟ್ರೂಟ್ ಕೂಡ, ಮತ್ತು ಈ ಗೋಡಂಬಿ ಮತ್ತು ಇದು ಬಾದಾಮಿ ಇದೆಯಲ್ಲ, ಇದನ್ನು ಕೂಡ ತುರಿದಿದ್ದೇನೆ. ಇದನ್ನು ಯಾಕೆ ತುರಿದಿದ್ದೇನೆ ಅಂದರೆ ಮಿಕ್ಸಿ ಜಾರಲ್ಲಿ ಸರಿಯಾಗಿ ಇದು ಪುಡಿ ಆಗಲ್ಲ ಮತ್ತು ಗ್ರೈಂಡ್ ಕೂಡ ಆಗಲ್ಲ. ಅದರಿಂದ ನಾನು ಇದನ್ನು ತುರಿದು ಇಟ್ಕೊಂಡಿದ್ದೇನೆ. ಇವಾಗ ಇದನ್ನೆಲ್ಲ ಇದಕ್ಕೆ ಹಾಕಬೇಕು. ಮೊದಲು ನಾನು ಕ್ಯಾರೆಟು ಮತ್ತು ಬೀಟ್ರೂಟು, ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡು ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ತೇನೆ. ಆಮೇಲೆ ಮತ್ತೆ ನಾನು ಅದಕ್ಕೆ ಬೆಲ್ಲ ಮತ್ತು ಅದು ರಾಗಿ ನಾವು ಬೇಯಿಸಿ ಇಟ್ಕೊಂಡಿದ್ದೇವಲ್ಲ, ರಾಗಿ ಹಿಟ್ಟು, ಅದನ್ನು ಹಾಕ್ಕೊಳ್ತೇನೆ. ಇವಾಗ ಇದನ್ನು ಒಂದ್ಸಲ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ. ಇದಕ್ಕೊಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಮತ್ತು ಇದು ರಾಗಿ ನಾವು ಬೇಯಿಸಿ ಇಟ್ಕೊಂಡಿದ್ದೇವಲ್ಲ, ಇದನ್ನು ಹಾಕ್ತಾ ಇದ್ದೇನೆ. ಇದು ನೀರು ಬೇಕಾದರೆ ನೀರು ಮಾಡ್ಕೊಳ್ಬೋದು ನೀವು. ಇದನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ಇದು ನಿಮಗೆ ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದಿದು ನಮಗೆ. ನೋಡಿ, ಇದು ಬೆಲ್ಲ ಇಷ್ಟು ತೊಗೊಂಡಿದ್ದೇನೆ ನಾನು, ಒಂದು 1/4 ಕಪ್ ಅಷ್ಟು. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೊಳ್ಬೋದು. ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ಹಾಕಿ ಇದಕ್ಕೊಂದು ಸ್ವಲ್ಪ ಹಾಲು ಹಾಕಿ ಇವಾಗ ನಾವು ಸಣ್ಣ ಇದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಬೇಕು. ಒಂದ್ಸಲ ಇದನ್ನೆಲ್ಲ ರುಬ್ಕೊಂಡು ಬರ್ತೇನೆ. ನೋಡಿ, ಈಗ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೇನೆ, ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಈಗ ಆಗಿದೆ. ಈಗ ಹಾಗೆ ಕೂಡ ಕುಡಿಬೋದು ಬೇಕಾದರೆ ನೀವು, ಇಲ್ಲಾಂದರೆ ಸೋಸ್ಕೊಂಡು ಕೂಡ ಕುಡಿಬೋದು. ಇದನ್ನು ನಾನು ಒಂದ್ಸಲ ಸೋಸ್ಕೊಂಡು ಬರ್ತೇನೆ. ಇದು ಬೇಕಿದ್ರೆ ಹಾಗೆ ಕೂಡ ಕುಡಿಬೋದು, ಏನಿರಲ್ಲ ನೋಡಿ ಅದರಲ್ಲಿ. ಈಗ ಚಿಯಾ ಸೀಡ್ಸ್ ಇದೆ ಅಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಗೆ ಕುಡಿಬೋದು. ಇವಾಗ ಇದನ್ನು ನಾನು ಸೋಸ್ಕೊಂಡು ಬರ್ತೇನೆ. ನೋಡಿ ಫ್ರೆಂಡ್ಸ್, ಹೇಗೆ ಕಾಣ್ತಿದೆ ಅಂತ ರಾಗಿ ಜ್ಯೂಸು. ಇದು ತುಂಬ ಒಳ್ಳೆಯದು. ನಿಮಗೆ ಒಂದು ಗ್ಲಾಸ್ ಕುಡಿದ್ರೆ ಸಾಕು, ನಿಮಗೆ
ದಣಿವೆಲ್ಲ ಬೇಸಿಗೆದ್ದು ಬಿಸಿಲು ದಣಿವೆಲ್ಲ ಹೋಗುತ್ತೆ. ದಿನ ಇಡೀ ನಿಮಗೆ ಎನರ್ಜಿ ಥರ ಇರುತ್ತೆ, ನಮಗೆ ಒಂದು ಶಕ್ತಿ ಬಂದಾಗೆ ಆಗುತ್ತೆ. ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು. ಇದು ಬೇಕಾದರೆ ಸೋಸ್ಕೊಳ್ಬೋದು, ಇದರಲ್ಲಿ ಏನು ಇರಲ್ಲ. ರಾಗಿದ್ದು ನೋಡಿ ನಾನು ಸೋಸಿದ್ದೇನೆ, ಸ್ವಲ್ಪ ರಾಗಿದ್ದು ಸ್ವಲ್ಪ ಇದಿರುತ್ತೆ ಅಷ್ಟೇ ನೋಡಿ, ಇಷ್ಟೇ ಬಂದಿದ್ದು. ಅದರಿಂದ ನೀವು ಬೇಕು ಅಂತಿಲ್ಲ, ಬೇಕಾದರೆ ಸೋಸ್ಕೊಳ್ಬೋದು. ನಾನು ಮತ್ತೆ ಸ್ವಲ್ಪ ಇದಕ್ಕೆ ಹಾಲು ಮಿಕ್ಸ್ ಮಾಡ್ತಾ ಇದ್ದೇನೆ. ತುಂಬ ಒಳ್ಳೇದಿದು, ಮಕ್ಕಳಿಗೆ ಕೂಡ ಮಾಡಿಕೊಡಿ. ರಾಗಿ ಹಿಟ್ಟು ತುಂಬ ಒಳ್ಳೇದು, ಐರನ್ ಜಾಸ್ತಿ ಇರುತ್ತೆ ಅದರಲ್ಲಿ, ಐರನ್ ಕ್ಯಾಲ್ಸಿಯಂ ಎಲ್ಲ ತುಂಬ ಇರುತ್ತೆ. ಇವಾಗ ಇದಕ್ಕೆ ನಾನು ಸಬ್ಜಾ ಸೀಡ್ಸ್ ನೆನೆಸಿ ಇಟ್ಕೊಂಡಿದ್ನಲ್ಲ, ಇದನ್ನು 1 ಸ್ಪೂನ್ ಹಾಕ್ತಾ ಇದ್ದೇನೆ. ಇವಾಗ ಇದನ್ನು ನೋಡಿ, ಇದಕ್ಕೊಂದು 2 ರಿಂದ 3 ಸ್ಪೂನ್ ಅಷ್ಟು, ಇದು ಕೂಡ ತುಂಬ ಒಳ್ಳೆಯದು ನಮಗೆ. ಇದನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಮಿಕ್ಸ್ ಮಾಡಿ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ. ಬೇಕಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ನೀವು, ನಿಮ್ಮ ಇಷ್ಟ, ನಿಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಷ್ಟು ಹಾಕ್ಕೊಳ್ಬೋದು. ಸಿಹಿ ಕೂಡ ಅಷ್ಟೇ, ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಹಾಕಿದ್ದು ಮೀಡಿಯಮ್ ಸಿಹಿ ಬರುತ್ತೆ. ಇದು ನೀವು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ತಂಪು ಮಾಡಿ ಕೂಡ ಕುಡಿಬೋದು, ಇಲ್ಲ ಹಾಗೆ ಕುಡಿಬೋದು. ಇವಾಗ ನಾನು ಐಸ್ ಕ್ಯೂಬ್ ಹಾಕಿ ಕೊಡ್ತಾ ಇದ್ದೇನೆ. ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಬೇಸಿಗೆ ಕಾಲದಲ್ಲಿ. ಹೊರಗಡೆಯಿಂದ ಜ್ಯೂಸ್ ತಂದು ಅದು ಇದು ಎಲ್ಲ ಕುಡಿಯೋ ಬದಲು ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ. ಇದು ಬೀಟ್ರೂಟ್ ಎಲ್ಲ ಕ್ಯಾರೆಟ್ ಎಲ್ಲ ಹಾಕಿದ್ದೇನೆ ಅಂದರೆ ನಾನು ಹಾಗೆ ಕೂಡ ಮಾಡ್ಕೊಳ್ಬೋದು. ಬೀಟ್ರೂಟ್ ಕ್ಯಾರೆಟ್ ಎಲ್ದಿರ ಕೂಡ ಅದೇ ಒಂದು ಕಲರ್ಫುಲ್ ಆಗಿ ಕಾಣುತ್ತೆ ನೋಡಿ. ಕಲರ್ ಹೇಗೆ ಬಂದಿದೆ ನೋಡಿ, ಎಷ್ಟು ಚಂದ ಇದೆ ಕಲರು, ಅದರಿಂದ ಹಾಕಿದ್ದೇನೆ. ಇದು ತುಂಬ ಒಳ್ಳೆಯದು, ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇವಾಗ ಮಕ್ಕಳಿಗೆ ಸರ್ವ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್, ಹೇಗೆ ಕಾಣ್ತಿದೆ ನೋಡಿ. ತುಂಬ ಒಳ್ಳೇದಿದು ನಮಗೆ ಆರೋಗ್ಯಕ್ಕೆಲ್ಲ. ಅದು ಬೇಸಿಗೆ ಬಿಸಿಲಿಗೆ ನೀವು ಇದನ್ನು ಮಾಡ್ಕೊಂಡು ಕುಡಿದ್ರೆ, ನೀವು ತುಂಬ 11-12 ಗಂಟೆ ಅಷ್ಟೊಂದು ಬಿಸಿಲು ಇರ್ತಲ್ಲ, ಆ ಟೈಮಲ್ಲಿ ಮಾಡ್ಕೊಂಡು ಕುಡೀರಿ. ಇದು 1 ಲೋಟ ಕುಡಿದ್ರೆ ನಿಮಗೆ ಈ ಡಯಟ್ ಎಲ್ಲ ಮಾಡ್ತಾರಲ್ಲ ಅವ್ರಿಗೆ ಹೊಟ್ಟೆ ತುಂಬಿದಾಗ ಆಗುತ್ತೆ, ಬೇರೆ ಏನು ತಿನ್ನಬೇಕು ಅಂತ ಅನ್ಸಲ್ಲ. ಬೆಳಗ್ಗೆ ಟಿಫನ್ ಮಾಡಬೇಕು ಅಂತಿಲ್ಲ, ಇದನ್ನು 1 ರಿಂದ 1.5 ಲೋಟ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಮಾಡ್ತಿದ್ದೇನೆ, ಮಕ್ಕಳಿಗೆ ಕೊಡ್ತೇನೆ. ಇಂಥದ್ದೆಲ್ಲ ಕುಡಿದು ಅಭ್ಯಾಸ ಮಾಡಿಸಿದ್ರೆ ಮಕ್ಕಳಿಗೆ ಕುಡಿತಾರೆ, ಇಲ್ಲ ಇದೆಲ್ಲ ಗೊತ್ತೇ ಇರಲ್ಲ ನೋಡಿ. ಸರ್ವ್ ಮಾಡ್ತಾ ಇದ್ದೀನಿ. ಈ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಬೋದು, ಇಲ್ಲಾಂದರೆ ನೀವು ಐಸ್ ಕ್ಯೂಬ್ ಹಾಕ್ಕೊಳ್ಬೋದು. ನಾನು ಐಸ್ ಕ್ಯೂಬ್ ಹಾಕಿ ಕೊಡ್ತಾ ಇದ್ದೇನೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಹೇಗೆ ಕಲರ್ಫುಲ್ ಕಾಣ್ತಾ ಇದೆ ಅಂತ. ನೋಡಿ ಫ್ರೆಂಡ್ಸ್, ಈ ಸುಡುವ ಬಿಸಿಲಿಗೆ ಒಂದು ತಂಪಾದ ಒಂದು ರಾಗಿ ಜ್ಯೂಸ್ ಮಾಡಿದ್ದೇನೆ. ಹೇಗಿದೆ ಅಂತ ನೋಡಿ, ಟೇಸ್ಟ್ ಮಾಡಿ ನೋಡಿ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ನೋಡಿ, ತುಂಬ ಒಳ್ಳೇದಿದು ಆರೋಗ್ಯಕ್ಕೆ. ಇಂಥದ್ದೆಲ್ಲ ನಾವು ಆದಷ್ಟು ಅಭ್ಯಾಸ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಅಂಗಡಿಯಿಂದ ತರ್ತೇವೆ ನಾವು, ಅದು ಎಲ್ಲ ಕೆಮಿಕಲ್ ಎಲ್ಲ ಹಾಕಿರ್ತಾರೆ, ಅದು ಜ್ಯೂಸಲ್ಲೆಲ್ಲ, ಅದನ್ನು ಕುಡಿತೇವೆ ನಾವು. ಅದರ ಬದಲು ಈ ರೀತಿ ಎಲ್ಲ ಮಾಡ್ಕೊಂಡು ಕುಡಿಬೋದು. ನಿಂಬೆಹಣ್ಣಿನ ಜ್ಯೂಸು ಇದು ಎಲ್ಲ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಆ ರಾಗಿ ಕೂಡ ತುಂಬ ಒಳ್ಳೇದಲ್ವಾ. ನಿಮ್ಗೆ ಎಷ್ಟೇ ದಣಿವು ಇದ್ರೂ, ಬಿಸಿಲಲ್ಲೆಲ್ಲ ಜಾಸ್ತಿ ನಮಗೆ ದಣಿವಾಗುತ್ತಲ್ಲ ಸೆಕೆಗಾಲದಲ್ಲಿ, ತುಂಬ ಬೆವರುತ್ತೆ. ಮತ್ತು ಸ್ವಲ್ಪ ಬೆವರಿದ ಕೂಡಲೇ ನೀರು ಕುಡಿಬೇಕು ಅನಿಸುತ್ತೆ, ಮತ್ತು ದಣಿವಾಗುತ್ತೆ. ಆ ಟೈಮಲ್ಲೆಲ್ಲ ಇದು ಮಾಡ್ಕೊಂಡು ಕುಡಿದ್ರೆ ನಮಗೆ ಒಂದು ಒಳ್ಳೆ ಎನರ್ಜಿ ಬಂದಾಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಮಗೆ ಒಂದು ಶಕ್ತಿ ಬಂದಾಗೆ ಆಗುತ್ತೆ. ಅದರಿಂದ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಆರೋಗ್ಯಕರವಾದ ಒಂದು ಪಾನೀಯ ಅಂತ ಹೇಳ್ಬೋದು ಇದನ್ನು ನಾವು. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನನಗೆ ಹೇಗಿತ್ತು ಅಂತೇಳಿ. ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.